ನಿನ್ನೆ ಬೀದರ್ನಲ್ಲಿ ಹಾಡಹಗಲೇ ದರೋಡೆಕೋರರು ಬ್ಯಾಂಕ್ ಎದುರುಗಡೆ ಒಬ್ಬರನ್ನ ಹತ್ಯೆ ಮಾಡಿ 83 ಲಕ್ಷ ರೂಪಾಯಿ ಹಣವನ್ನು ದೋಚಿ ಪರಾರಿಯಾಗಿದ್ದರು. ಈ ಘಟನೆಯನ್ನು ಮಾಸುವ ಮುಂಚೆನೇ ಮತ್ತೊಂದು ದರೋಡೆ ನಡೆದಿದೆ ಮಂಗಳೂರಿನಲ್ಲಿ. ಬರೀ 5 ನಿಮಿಷ, ಕೇವಲ 5 ನಿಮಿಷದಲ್ಲಿ ಬ್ಯಾಂಕ್ಗೆ ನುಗ್ಗಿ 12 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಮತ್ತು ಹಣ ಎಲ್ಲ ಸೇರಿ ಒಟ್ಟು 12 ಕೋಟಿ ರೂಪಾಯಿಯಷ್ಟು ದರೋಡೆಯನ್ನು ಮಾಡಿದ್ದಾರೆ. ದರೋಡೆಯ ಕಥಾಹಂದರದ ಒಂದೊಂದು ದೃಶ್ಯಗಳನ್ನು ನೋಡ್ತಾ ಹೋದಾಗ ಹಲವಾರು ಅನುಮಾನಗಳು ಕೂಡ ಇಲ್ಲಿ ಹುಟ್ಟುಕೊಳ್ಳುವಂಥದ್ದು ಸರ್ವೇ ಸಹಜ. ಅದನ್ನು ನಿಮಗೆ ತೋರಿಸ್ತೀನಿ. ರಾಜ್ಯದಲ್ಲಿ ಬ್ಯಾಕ್ ಟು ಬ್ಯಾಕ್ ದರೋಡೆಗಳು ನಡೆಯುತ್ತಿವೆ. ಅದರಲ್ಲೂ ಬ್ಯಾಂಕ್ಗಳೇ ದರೋಡೆಕೋರರ ಟಾರ್ಗೆಟ್ ಆಗಿವೆ. ನಿನ್ನೆ ಬೆಳ್ಳಂಬೆಳಗ್ಗೆ ಬೀದರ್ನಲ್ಲಿ ಒಬ್ಬನ ಜೀವ ತೆಗೆದು 83 ಲಕ್ಷ ದರೋಡೆ ಮಾಡಿದ್ರು. ಇಂದು ದಕ್ಷಿಣ ಕನ್ನಡದಲ್ಲಿ ಮಠಮಠ ಮಧ್ಯಾಹ್ನ ಸಹಕಾರಿ ಬ್ಯಾಂಕ್ನಲ್ಲಿ 12 ಕೋಟಿ ಡಕಾಯಿತಿ ಆಗಿದೆ. ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಗಳೂರಿಗೆ ಬಂದಿದ್ದಾಗಲೇ ದರೋಡೆ ನಡೆದಿದೆ. ಮಧ್ಯಾಹ್ನ 1 ಗಂಟೆ 10 ನಿಮಿಷ 20 ಸೆಕೆಂಡ್ 3 ಜನ ಡಕಾಯಿತರು ಮುಖಕ್ಕೆ ಮಾಸ್ಕ್ ಹಾಕೊಂಡು ಕೈಯಲ್ಲಿ ಒಬ್ಬೊಬ್ಬರು ಒಂದೊಂದು ಚೀಲಗಳನ್ನು ಹಿಡ್ಕೊಂಡು ದಕ್ಷಿಣ ಕನ್ನಡದ ಉಳ್ಳಾಲ ತಾಲೂಕಿನ ಕೋಟೆಕಾರು ಸಹಕಾರಿ ಬ್ಯಾಂಕ್ಗೆ ಎಂಟ್ರಿ ಕೊಟ್ಟರು. ಆಮೇಲೆ 1 ಗಂಟೆ 10 ನಿಮಿಷ 52ನೇ ಸೆಕೆಂಡ್ಗೆ 4ನೇ ಡಕಾಯಿತ ಚೀಲ ತಗೊಂಡು ಸಹಕಾರಿ ಬ್ಯಾಂಕ್ಗೆ ಹೋದ. ಒಂದು ಗಂಟೆ 11 ನಿಮಿಷಕ್ಕೆ ಸರಿಯಾಗಿ ನೀಲಿ ಬಣ್ಣದ ಫಿಯೇಟ್ ಲೇನಿಯಾ ಕಾರು ಬಂದು ನಿಂತ್ಕೊಳ್ತು. ಆಮೇಲೆ 1 ಗಂಟೆ 11 ನಿಮಿಷ 30 ಸೆಕೆಂಡ್ಗೆ ಜೋರಾಗಿ ಕಿರುಚಾಡಿದ ಶಬ್ದ ಕೇಳಿಸ್ತು. ರಸ್ತೆಯಲ್ಲಿ ಹೋಗ್ತಿದ್ದವರು ಅಲ್ಲೇ ನಿಂತುಕೊಂಡ್ರು. ಅಕ್ಕಪಕ್ಕದಲ್ಲಿದ್ದ ಶಾಲಾ ಮಕ್ಕಳು ಗಾಬರಿಯಿಂದ ಆಚೆ ಬಂದ್ರು. ಆಮೇಲೆ ಸಹಕಾರಿ ಬ್ಯಾಂಕ್ ಒಳಗೆ ಏನೋ ಆಗ್ತಿದೆ ಅಂತ ಓಡಿ ಹೋದ್ರು. 25 ಸೆಕೆಂಡ್ ಅಷ್ಟೇ ಎಲ್ಲಾ ಮಕ್ಕಳು ಭಯದಿಂದ ವಾಪಸ್ಸಾದ್ರು. ರಸ್ತೆಯಲ್ಲಿದ್ದ ಮಹಿಳೆಯರು ಎದ್ನೋ ಬಿದ್ನೋ ಅಂತ ಓಡಿ ಹೋದ್ರು. ಮಧ್ಯಾಹ್ನ 1 ಗಂಟೆ 15 ನಿಮಿಷ 30 ಸೆಕೆಂಡ್ಗೆ ಸರಿಯಾಗಿ ಸಹಕಾರಿ ಬ್ಯಾಂಕ್ನಿಂದ ಹೊರಗೆ ಬಂದರು. ಚಿನ್ನಾಭರಣ, ನಗದು ಹಣ ಎಲ್ಲವನ್ನೂ ಚೀಲದಲ್ಲಿ ತುಂಬಿಕೊಂಡು ಮೊದಲೇ ರೆಡಿಯಾಗಿದ್ದ ನೀಲಿ ಬಣ್ಣದ ಫಿಯೇಟ್ ಕಾರಿಗೆ ತುಂಬಿದ್ರು. 4 ದರೋಡೆಕೋರರು ಒಬ್ಬೊಬ್ಬರೇ ಬಂದು ಕಾರ್ ಹತ್ಕೊಂಡು ಹೊರಟೇ ಹೋದ್ರು. ಬರೀ 5 ನಿಮಿಷದಲ್ಲೇ ಉಳ್ಳಾಲ ತಾಲೂಕಿನ ಕೋಟೆಕಾರು ಸಹಕಾರಿ ಬ್ಯಾಂಕ್ ಲೂಟಿ ನಡೆದೋಯ್ತು. ಬರೀ 5 ನಿಮಿಷದಲ್ಲಿ ಲೂಟಿಯಾಗಿದ್ದು ಎಷ್ಟು ಗೊತ್ತಾ? 12 ಕೋಟಿ. ಬರೋಬ್ಬರಿ 12 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಮತ್ತು ನಗದು ಹಣ. ಬಂದ್ರು, ಹೆದರಿಸಿದ್ರು, ಚೀಲಕ್ಕೆ ತುಂಬಿಕೊಂಡು ಹೊರಟೇ ಹೋದ್ರು. ಸಾಧಾರಣ 1 ಗಂಟೆ 10 ನಿಮಿಷದಿಂದ 1 ಗಂಟೆ 20ರ ನಡುವೆ. ಎಷ್ಟು ಮಂದಿ ಬಂದರು? 5 ಜನ ಬಂದಿದ್ರು. ನಾವು 5 ಜನ ಒಳಗಿದ್ವಿ. 3 ಸಿಬ್ಬಂದಿಗಳು, ನಾನು ಅಪ್ರೈಸರ್, ಇನ್ನೊಬ್ರು ನಮ್ಮ ಕಂಪ್ಯೂಟರ್ ಆಪರೇಟರ್ ಒಬ್ಬರು ಇದ್ರು. ಬರುವಾಗಲೇ ಡೋರ್ ಓಪನ್ ಮಾಡಿ ಬರುವಾಗಲೇ ಅವರು ಗನ್ ತೋರಿಸಿದ್ರು. ಗನ್ ತೋರಿಸಿದ ನಂತರ ನಾವೇನು ಮಾಡುವಾಗಿಲ್ವಲ್ಲ. ಕಾರು ಬಂದು ಅಲ್ಲಿ ನಿಂತಿದ್ದಲ್ಲ, ಕಾರ್ ರೆಡಿಯಾಗಿ ಇದ್ದಿದ್ದ ಅಂತ. ಒಬ್ಬ ಬಂದು ಫಸ್ಟ್ 4 ಜನ ಬಂದರು, ಕಾರು ಇದು ಸ್ಟಾರ್ಟ್ ಆಯಿತು. ಮತ್ತೆ ಲಾಸ್ಟಿಗೆ ಒಬ್ಬ ಬಂದ ಕಾರು ತಗೊಂಡು ಹೋದ್ರು. ಮಾಸ್ಕ್ ಹಾಕಿದ್ದಾರೆ, ಮತ್ತೆ ತಲೆಗೆ ಚಾಪ್ ಹಾಕಿದ್ದಾರೆ. ಸ್ಪೀಕರ್ ಯುಟಿ ಖಾದರ್ ಕ್ಷೇತ್ರದಲ್ಲೇ ಹಗಲು ದರೋಡೆ. ಸಿಎಂ ಮಂಗಳೂರಿನಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಕ್ಷೇತ್ರದಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾದೇಶಿಕ ಕಚೇರಿಗೆ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಬಂದಿದ್ರು. ಇದೇ ಕಾರ್ಯಕ್ರಮದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಇದ್ರು. ಅರ್ಧ ಸರ್ಕಾರನೇ ಮಂಗಳೂರಿಗೆ ಬಂದಿದ್ರಿಂದ ಬಹುತೇಕ ಪೊಲೀಸರನ್ನ ಸಿಎಂ ಕಾರ್ಯಕ್ರಮದ ಭದ್ರತೆಗೆ ಹಾಕಿದ್ರು. ಇಂಥ ಸಮಯವನ್ನ ನೋಡಿಕೊಂಡೇ ಕೋಟೆಕಾರು ಸಹಕಾರಿ ಬ್ಯಾಂಕ್ನಲ್ಲಿ 5 ನಿಮಿಷದಲ್ಲಿ 12 ಕೋಟಿಯಷ್ಟು ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ. ಬ್ಯಾಂಕ್ ಸಿಸಿಟಿವಿ ದುರಸ್ತಿ ಆಗ್ತಿದ್ದಾಗಲೇ ಡಕಾಯಿತರ ಎಂಟ್ರಿ. ಹೌದು, ದರೋಡೆ ನಡೆದ ಸಮಯದಲ್ಲೇ ಕೆಸಿ ರೋಡ್ ಸಹಕಾರಿ ಬ್ಯಾಂಕ್ನಲ್ಲಿ ಇವತ್ತೇ ಸಿಸಿಟಿವಿ ದುರಸ್ತಿ ಕೆಲಸ ನಡೆಯುತ್ತಿತ್ತು. ಹಳೆ ಸಿಸಿಟಿವಿ ವೈರ್ಗಳನ್ನೆಲ್ಲ ತೆಗೆದು ಹೊಸ ವೈರ್ ಹಾಕೋ ಟೈಮಲ್ಲೇ ದರೋಡೆಕೋರರು ಬಂದು 5 ನಿಮಿಷದಲ್ಲಿ 12 ಕೋಟಿ ಲೂಟಿ ಮಾಡಿ ಹೋಗಿದ್ದಾರೆ. ಒಳಗೆ ಬಂದದ್ದು 3 ಮಂದಿ, 4 ಜನ ಬಂದಿದ್ದಾರೆ. ಒಬ್ಬ ಹೊರಗೆ ಇದ್ದ, ಮತ್ತೆ ಇಬ್ರು ಒಳಗಿದ್ರು. ಸಿಸಿ ಕ್ಯಾಮೆರಾ ಸರಿ ಮಾಡಲಿಕ್ಕೆ ಬಂದಿದ್ದಾರೆ. ಅವರದ್ದು ವೈರ್ ಎಲ್ಲ ಕಟ್ ವೈರ್ ಹೊಸ್ತಾಗ್ತಿದ್ರು. ಹಾಗೆ ಆ ಹೊತ್ತಿದ್ದು ಸಿಸಿ ರೆಕಾರ್ಡ್ ಆಗಲಿಲ್ಲ. ಅದು ಕೂಡ ಇವತ್ತು ಮಂಗಳೂರಿಗೆ ಒಂದನೇದಾಗಿ ಸಿಎಂ ಬರ್ತಾರೆ. ಪೊಲೀಸಿನ ಕೊರತೆ ಇದೆ ಅಂತ ಅವರಿಗೆ ಗೊತ್ತಿರಬೇಕು. ಎರಡನೇ ವಿಷಯ, ಸಿಬ್ಬಂದಿಗಳ
ಸಿಬ್ಬಂದಿಗಳು ಯಾಕೆ CC ಕ್ಯಾಮರಾವನ್ನು ಚೆಕ್ ಮಾಡಲಿಲ್ಲ, ಅದು ಇವತ್ತೇ ಯಾಕೆ ರಿಪೇರಿ ಮಾಡಬೇಕು? ಮೂರನೇದಾಗಿ ಸೆಕ್ಯೂರಿಟಿ ಕಾರ್ಡನ್ನು ಯಾಕೆ ಇರಲಿಲ್ಲ? ಇಷ್ಟು ಚಿನ್ನ ಹಣ ಬ್ಯಾಂಕಿನಲ್ಲಿರುವಾಗ ಸೆಕ್ಯೂರಿಟಿ ಕಾರ್ಡನ್ನು ಇಡಬೇಕು. ಇದೆಲ್ಲ ಒಂದು ಬಡವರ ಚಿನ್ನ. 5 ವರ್ಷದ ಹಿಂದೆ ಇದೇ ಬ್ಯಾಂಕ್ನಲ್ಲಿ ದರೋಡೆ. ಬ್ಯಾಂಕ್ ನಿರ್ದೇಶಕಿ ಗಂಡನೇ ಅಂಧರಾಗಿದ್ದ. ಇದೇ ಬ್ಯಾಂಕ್ನಲ್ಲಿ 5 ವರ್ಷಗಳ ಹಿಂದೆ ದರೋಡೆಯಾಗಿತ್ತು. ಆಗ ಬ್ಯಾಂಕ್ ನಿರ್ದೇಶಕರ ಪತಿಯೇ ದರೋಡೆಯಲ್ಲಿ ಶಾಮೀಲಾಗಿದ್ದ. ಈಗ ನಡೆದಿರುವ ದರೋಡೆನೂ 5 ವರ್ಷದ ಹಿಂದೆ ನಡೆದ ಮಾದರಿಯಲ್ಲೇ ಆಗಿದೆ ಅನ್ನೋದು ಸ್ಥಳೀಯರ ನೇರ ಆರೋಪ. ಇನ್ನೊಂದು ಕಡೆ ಹೇಳಿ ಕೇಳಿ ಕೆಸಿ ರೋಡ್ ಹೆಚ್ಚಾಗಿ ಮುಸ್ಲಿಮರಿರುವ ಜಾಗ. ಶುಕ್ರವಾರ ಬೇರೆ ನಮಾಜ್ಗೆ ಅಂತ ಮಸೀದಿಗಳಿಗೂ ಮಾಮೂಲಿಯಾಗಿ ಭದ್ರತೆಗೆ ಪೊಲೀಸರನ್ನ ಹಾಕಿದ್ರು. ಇದೆಲ್ಲ ನೋಡಿಕೊಂಡೇ ಯಾರೋ ಗೊತ್ತಿರೋರೇ ದರೋಡೆ ಮಾಡಿಸಿದ್ದಾರೆ ಅಂತಾರೆ ಬ್ಯಾಂಕ್ನಲ್ಲಿ ಚಿನ್ನವಿಟ್ಟಿದ್ದ ಗ್ರಾಹಕರು. ಇವರ ಬ್ಯಾಂಕ್ ಅವರ ಟಾರ್ಗೆಟ್ ಏನ್ ಮಾಡಬೇಕು? ಒಂದು, ನಾವು ಮಸೀದಿಗೆ ಹೋದ ಟೈಮಲ್ಲೇ ಇಂಥ ಘಟನೆ ನಡೆಯುವುದು. ನಮ್ಗೆ ಅದರಲ್ಲಿ ಸ್ವಲ್ಪ ಒಂದುಂಟಲ್ಲ, ಅವರ ಬ್ಯಾಂಕ್ ಅವರ ಮೇಲೆ ಅನುಮಾನ ಇರ್ತದೆ. ಇವರು ಈ ಬ್ಯಾಂಕ್ ಮತ್ತೆ ಇಷ್ಟು ಬ್ಯಾಂಕ್, ಅಲ್ಲೊಂದು ಬ್ಯಾಂಕ್ ಉಂಟು ಮತ್ತೆ ಅಲ್ಲಿ ಉಂಟು, ಯಾವ ಬ್ಯಾಂಕಲ್ಲಿ ಇಂಥ ಘಟನೆ ನಡೆಯುವುದಿಲ್ಲ. ಈ ಬ್ಯಾಂಕಲ್ಲಿ ಏನು ನಡೀಲಿಕ್ಕೆ ಕಾರಣ, ಅವತ್ತು ಉಂಟಲ್ಲ, ಅವತ್ತು ಒಂದು 5 ವರ್ಷ ಮೊದಲು ಅಲ್ಲಿ ಲೂಟ್ ಆಗಿದಲ್ಲ, ಅವರ ಸಿಬ್ಬಂದಿ ಇದ್ರು ಒಬ್ರು, ಅವರನ್ನು ಸಹ ಎಂಕ್ವೈರಿ ಮಾಡಬೇಕು. ಇಂಥ ಘಟನೆ ನಡೆದುಂಟಲ್ಲ, ನಮ್ಮ ಊರಿಗೆ ಕೆಟ್ಟ ಹೆಸರು ಬರ್ತದೆ. ಬ್ಯಾಂಕ್ ಸಿಬ್ಬಂದಿ ಪ್ರಕಾರ ದರೋಡೆಗೆ ಬಂದವರೆಲ್ಲ ಹಿಂದಿಯಲ್ಲಿ ಮಾತಾಡ್ತಿದ್ರಂತೆ. ಸ್ಥಳ ಪರಿಶೀಲನೆಗೆ ಬಂದ UT ಖಾದರ್ ಅವರ ಮುಂದೇನೂ ಬ್ಯಾಂಕ್ ಸಿಬ್ಬಂದಿ ಇದನ್ನೇ ಹೇಳಿದ್ರು. ಆದ್ರೆ ದರೋಡೆ ಟೈಮಲ್ಲಿ ಬಂದಿದ್ದ ಶಾಲಾ ವಿದ್ಯಾರ್ಥಿಗಳನ್ನ ದರೋಡೆಕೋರರು ಕನ್ನಡದಲ್ಲೇ ಬೈದು ಕಳಿಸಿದ್ರಂತೆ. ಹೀಗಾಗಿ ಜನ ಹೇಳೋ ಪ್ರಕಾರ ಗೊತ್ತಿರೋರೇ ಈ ದರೋಡೆ ಮಾಡಿಸಿದ್ರ ಅನ್ನೋ ಅನುಮಾನ ಬಲವಾಗ್ತಿದೆ. ಆವಾಗ ಇವರು ಗೋಣಿ ತಗೊಂಡು ಹಣ ತಗೊಂಡು ಸೀದಾ ಎಷ್ಟು ಜನ ಬಂದಿದೆ ಟೋಟಲ್? ಒಂದು 5-6, ಇಲ್ಲಿ ಮೇಲೆ 4 ಜನ, ಕಾರಲ್ಲಿ 2 ಜನ, 6 ಜನ ಇದ್ರು. 6 ಜನ ಇದ್ರು. ಎಲ್ಲ ಮುಸ್ಕ್ ಹಾಕೊಂಡಿದ್ರು, ಎಲ್ಲ ಮಾಸ್ಕ್ ಹಾಕಿದ್ರು. ತಲ್ವಾರ್ ಗನ್ ಎಲ್ಲ ಇತ್ತು. ನಾವು ಹೋಗುವಾಗ ನಾನು ಅರ್ಧ ಓಪನ್ ಮಾಡಿದ್ದು, ಅರ್ಧ ಮಾಡುವಾಗ ಅವ್ರು ಹೋಗಿರ ಅದಕ್ಕೆ ನಾವು ಸೀದಾ ಓಡಿ ಬಂದ್ವಿ. ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ರು? ಕನ್ನಡ ಭಾಷೆಯಲ್ಲಿ. ಸಿಎಂ ಮಂಗಳೂರಲ್ಲಿದ್ದಾಗಲೇ ದರೋಡೆ. ಪೊಲೀಸರ ಮೇಲೆ ಕೆರಳಿದ ಸಿದ್ದರಾಮಯ್ಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಗಳೂರು ಜಿಲ್ಲಾ ಪ್ರವಾಸದಲ್ಲಿರುವಾಗಲೇ ಈ ಕೃತ್ಯ ನಡೆದಿದೆ. ಹೀಗಾಗಿ ಸಿಎಂ ಮಂಗಳೂರಲ್ಲೇ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ದರೋಡೆಕೋರರು ತಪ್ಪಿಸಿಕೊಂಡಿದ್ದಕ್ಕೆ ಪೊಲೀಸ್ ಹಿರಿಯ ಅಧಿಕಾರಿಗಳ ಮೇಲೆ ಸಿಟ್ಟಾದ್ರಂತೆ. ದರೋಡೆಕೋರರು ಸಿಕ್ಕಿದ್ರೆ ಸರಿ, ಇಲ್ಲ ಅಂದ್ರೆ ಸೀನಿಯರ್ ಅಧಿಕಾರಿಗಳು ಅಂತಾನು ನೋಡಲ್ಲ, ಹುಷಾರಾಗಿರಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೇಳಿದ್ದೀನಿ ಪೊಲೀಸ್ನವ್ರಿಗೆ, ಕೂಡಲೇ ಅವರನ್ನ ಯಾರು ದರೋಡೆಕೋರರನ್ನ ಪತ್ತೆ ಹಚ್ಚಿ ಅಂತ ಹೇಳಿದ್ದೀನಿ. ಪತ್ತೆ ಹಚ್ಚಿ ಅವರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ದರೋಡೆಕೋರರ ಬಂಧಿಸಲು ನಾಕಾಬಂದಿ. ದರೋಡೆಕೋರರು ಬಂದಿದ್ದು 12 ಕೋಟಿ ಲೂಟಿ ಮಾಡಿಕೊಂಡು ಹೋಗಿದ್ದು ಎಲ್ಲವೂ ಸಿನಿಮೀಯ ರೀತಿಯಲ್ಲಾಗಿದೆ. ಪೊಲೀಸರು ದರೋಡೆಕೋರರ ಬೆನ್ನತ್ತಿದ್ದಾರೆ. ಶ್ವಾನದಳ FSL ತಂಡ ಪರಿಶೀಲನೆ ಮಾಡಿದೆ. ಹಿರಿಯ ಅಧಿಕಾರಿಗಳು ತನಿಖೆಗೆ ತಂಡ ರಚಿಸಿದ್ದಾರೆ. ಉಳ್ಳಾಲದಿಂದ ಹೊರಹೋಗುವ ಎಲ್ಲಾ ಟೋಲ್ಗಳಲ್ಲಿ ನಾಕಾಬಂದಿ ಹಾಕಿದ್ದಾರೆ. ಕೇರಳ ಗಡಿಯಲ್ಲಿನ CC ಕ್ಯಾಮೆರಾಗಳನ್ನ ಹುಡುಕಾಡುತ್ತಿದ್ದಾರೆ. ಬ್ಯಾಂಕ್ ಸಿಬ್ಬಂದಿಯನ್ನು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಆದಷ್ಟು ಬೇಗ ಡಕಾಯಿತರನ್ನ ಹಿಡಿತೀವಿ ಅಂತಿದ್ದಾರೆ. ನೋಡೋಣ ಏನ್ ಮಾಡ್ತಾರೆ ದಕ್ಷಿಣ ಕನ್ನಡ ಪೊಲೀಸರು ಅಂತ. ಕಿಶನ್ ಶೆಟ್ಟಿ, ನ್ಯೂಸ್ 18 ದಕ್ಷಿಣ ಕನ್ನಡ. ಹೀಗೆ ಇದು ದಕ್ಷಿಣ ಕನ್ನಡದಲ್ಲಿ ನಡೆದಿರುವಂತಹ ಬ್ಯಾಂಕ್ ದರೋಡೆ ವಿಚಾರ. ಆದರೆ ಇನ್ನು ಬೀದರ್ನಲ್ಲಿ ದರೋಡೆ ಹಾಕಿ 1 ದಿನ ಕಳೆದರೂ ಕೂಡ ದರೋಡೆಕೋರರ ಪತ್ತೆ ಆಗಿಲ್ಲ. ಮಹಾರಾಷ್ಟ್ರ, ತೆಲಂಗಾಣ, ಉತ್ತರ ಪ್ರದೇಶದಲ್ಲಿ 3 ರಾಜ್ಯಗಳ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಆದರೂ ಹಂತಕರ ಸುಳಿವು ಮಾತ್ರ ಸಿಗ್ತಾ ಇಲ್ಲ. ಇದರ ಮಧ್ಯೆ ವಿಜಯಪುರದಲ್ಲಿ ಒಂಟಿ ಮನೆ ಕಳ್ಳತನ ಆಗಿದ್ದು ಬೆಚ್ಚಿ ಬೀಳಿಸಿದೆ. ಅಲ್ಲೂ ಕೂಡ ಒಂದು ಶೂಟೌಟ್ ನಡೆದಿದೆ. ಈ ವಿಚಾರ ಈಗ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವಿನ ಕಚ್ಚಾಟಕ್ಕೆ ದೊಡ್ಡ ವೇದಿಕೆಯನ್ನು ಮಾಡುತ್ತಿದೆ. ಬೀದರ್ನಲ್ಲಿ ಬ್ಯಾಂಕ್ ಲೂಟಿ ಮಾಡಿ 1 ದಿನವೇ ಕಳೆದೋಯ್ತು. 83 ಲಕ್ಷ ಹಣ ಹೋಯ್ತು. ಒಬ್ಬನ ಹೆಣ ಕೂಡ ಉರುಳಿದ್ದಾಯ್ತು. ಆದರೂ ಹಂತಕರ ಜಾಡು ಮಾತ್ರ ಸಿಕ್ತಿಲ್ಲ. ದರೋಡೆಕೋರರನ್ನ ಕೆಡ್ಡಾಗೆ ಕೆಡವೋದಕ್ಕೆ 8 ತಂಡ ರಚಿಸಿರೋ ಪೊಲೀಸರು 3-4 ರಾಜ್ಯದಲ್ಲಿ ತಲಾಶ್ ಶುರು ಮಾಡಿದ್ದಾರೆ. ಉತ್ತರ ಪ್ರದೇಶಕ್ಕೆ ಹಾರಿರೋ ಶಂಕೆ, ಬಲೆ ಬೀಸಿದೆ ಖಾಕಿ. ರಕ್ತಾಸುರರ ಬೆನ್ನು ಬಿದ್ದಿದೆ ಮಹಾರಾಷ್ಟ್ರ, ತೆಲಂಗಾಣ ಪಡೆ. ಬೀದರ್ ಜನರನ್ನ ಬೆಚ್ಚಿ ಬೀಳಿಸಿರೋ ಹಂತಕರು ಸಾಮಾನ್ಯರಲ್ಲ. ಪಕ್ಕಾ ಮಾಸ್ಟರ್ ಪ್ಲಾನ್ ಮಾಡಿಯೇ ಹಣ ಹೊಡೆದಿದ್ದಾರೆ. 83 ಲಕ್ಷ ಹೊತ್ಕೊಂಡು ಬೈಕ್ನಲ್ಲೇ ಹೈದರಾಬಾದ್ವರೆಗೂ ಹೋಗಿದ್ದಾರೆ. ಸಂಜೆ ಅಫ್ಜಲ್ಗಂಜ್ನ ರೋಷನ್ ಟ್ರಾವೆಲ್ಸ್ನಲ್ಲಿ ಬಸ್ ಬುಕ್ ಮಾಡಿದ್ದಾರೆ. ಛತ್ತೀಸ್ಗಢದ ರಾಯ್ಪುರಕ್ಕೆ ಹಾರೋದಕ್ಕೆ ಪಕ್ಕಾ ಸ್ಕೆಚ್ ರೆಡಿಯಾಗಿತ್ತು.
ಪೊಲೀಸರು ಟ್ರ್ಯಾಕ್ ಮಾಡಬಾರದು ಅನ್ನೋ ಕಾರಣಕ್ಕೆ ಹೆಸರು ಹಾಗೂ ಫೋನ್ ನಂಬರ್ ಅನ್ನ ಬೇರೆ ಬೇರೆ ಕೊಟ್ಟಿದ್ದಾರೆ. ಈ ವೇಳೆ ಟ್ರಾವೆಲ್ಸ್ನ ಸಿಬ್ಬಂದಿ ಬ್ಯಾಗ್ ಚೆಕ್ ಮಾಡುವುದಕ್ಕೆ ಹೋಗಿದ್ದಾರೆ. ಯಾವಾಗ ಕಂತೆ ಕಾಸಿರೋ ಬ್ಯಾಗ್ಗೆ ಕೈ ಹಾಕಿದ್ರೋ ಮತ್ತೆ ಗುಂಡಿನ ಸುರಿಮಳೆಗೈದಿದ್ರು. ರೋಷನ್ ಟ್ರಾವೆಲ್ ಸಿಬ್ಬಂದಿಗೆ ಗುಂಡು ನುಗ್ಗಿಸಿ ಆಟೋದಲ್ಲಿ ಎಸ್ಕೇಪ್ ಆಗಿದ್ದಾರೆ. ಅಫ್ಜಲ್ಗಂಜ್ನಿಂದ ಕಣ್ಮರೆಯಾದವರು ಎಲ್ಲಿ ಹೋದ್ರು ಏನಾದ್ರೂ ಒಂದೂ ಗೊತ್ತಿಲ್ಲ. ಪೊಲೀಸರಿಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಸಿಕಂದ್ರಾಬಾದ್ ಮೂಲಕ ಉತ್ತರ ಪ್ರದೇಶಕ್ಕೆ ಎಸ್ಕೇಪ್ ಆಗಿರೋ ಸಾಧ್ಯತೆ ಇದೆ. ಹೀಗಾಗಿ ಮಹಾರಾಷ್ಟ್ರ, ತೆಲಂಗಾಣ ಪೊಲೀಸರ ಸಹಾಯ ಪಡೆದು ಲಕ್ನೋ, ಬಿಹಾರ, ರಾಯ್ಪುರದಲ್ಲಿ ಮೂಲೆ ಮೂಲೆ ಜಾಲಾಡುತ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಕರ್ತವ್ಯ ಲೋಪದ ಹಿನ್ನೆಲೆ ಸಿಎಂಎಸ್ ಕಂಪನಿ ಮುಖ್ಯಸ್ಥ ಹಾಗೂ ಎಸ್ಬಿಐ ಬ್ಯಾಂಕ್ ಮ್ಯಾನೇಜರ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಸುಮಾರು 8 ತಂಡಗಳು ಈಗಾಗಲೇ ಕರ್ನಾಟಕ ಸ್ಟೇಟ್, ಮಹಾರಾಷ್ಟ್ರ ಸ್ಟೇಟ್ ಆ್ಯಂಡ್ ತೆಲಂಗಾಣ ಸ್ಟೇಟಲ್ಲಿ ಕೆಲಸ ಮಾಡ್ತದೆ. ಹೈದರಾಬಾದ್ ಕ್ರೈಮ್ ಟೀಮ್ ಜೊತೆಗೆ ಡಿಸ್ಕಸ್ ಮಾಡಿ ಈಗ ಎಲ್ಲಿ ಇದ್ದಾನೆ ಅನ್ನೋದ್ರ ಬಗ್ಗೆ ನಾವೀಗ ಪತ್ತೆ ಮಾಡ್ತಾ ಇದ್ದೀವಿ. ಹೈದರಾಬಾದಿಂದ ಒಂದು ಏಜೆನ್ಸಿಯಲ್ಲಿ ಟಿಕೆಟನ್ನು ಬುಕ್ ಮಾಡಿ ಬೇರೆ ಒಂದು ಕಡೆ ಹೋಗೋದಕ್ಕೆ ಅವರು ಪ್ರಯತ್ನ ಪಡ್ತಾ ಇರುವಾಗ ಅಲ್ಲಿ ಇದೇ ಗ್ಯಾಂಗ್ನವರು ಅಲ್ಲಿ ಒಂದು ಶೂಟೌಟ್ ಕೇಸಲ್ಲಿ ಸಿಕ್ಕಿದ್ದಾರೆ ಎಂಬ ಮಾಹಿತಿ ಕೂಡ ನಮಗೆ ಕಲೆಕ್ಟ್ ಆಗಿದೆ. ಬೀದರ್ನಲ್ಲಿ ಬ್ಯಾಂಕ್ ದರೋಡೆ ನಡೆದಿದ್ದು ಕೇವಲ 5 ನಿಮಿಷಗಳ ಅಂತರದಲ್ಲಿ. ಹೀಗಾಗಿ 300ಕ್ಕೂ ಹೆಚ್ಚು ಸಿಸಿಟಿವಿಯನ್ನ ಪರಿಶೀಲಿಸಲಾಗಿದೆ. ಯಾವಾಗ ಇದು ದೊಡ್ಡ ವಿಷಯವಾಯಿತೋ ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ಕಚ್ಚಾಟಕ್ಕೆ ವೇದಿಕೆ ಮಾಡಿಕೊಟ್ಟಿದೆ. ದುಷ್ಕರ್ಮಿಗಳ ಧೈರ್ಯವನ್ನು ಹೆಚ್ಚಿಸುವಂತ ಅಷ್ಟರ ಮಟ್ಟಿಗೆ ಕಾನೂನು ಸುವ್ಯವಸ್ಥೆಯನ್ನು ಕೆಟ್ಟು ಹೋಗಿದೆ. ಇಂತಹ ಘಟನೆಗಳನ್ನು ನಡೆಯಲಿಕ್ಕೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದ ಉತ್ತಮ ಉದಾಹರಣೆ. ದುಷ್ಕರ್ಮಿಗಳು ಅವ್ರು ಯಾರೇ ಇರಲಿ, ಎಲ್ಲೇ ಅಡಗಿರಲಿ, ಆ ದುಷ್ಕರ್ಮಿಗಳಿಗೆ ಬಂಧಿಸಿ ಅವರಿಗೆ ಅತ್ಯಂತ ಕಠಿಣವಾದಂತ ಒಂದು ಅವರಿಗೆ ಶಿಕ್ಷೆ ಕೊಡುವಂತ ಕೆಲಸ ಪೊಲೀಸ್ ಇಲಾಖೆ, ನಮ್ಮ ಸರ್ಕಾರ ಮಾಡ್ತದೆ. ವಿಜಯಪುರದಲ್ಲಿ ಒಂಟಿ ಮನೆಗೆ ನುಗ್ಗಿ ಡಕಾಯಿತಿ. ವಾರದಿಂದ ವಿಜಯಪುರ ನಗರದ ಒಂದಲ್ಲ ಒಂದು ಮೂಲೆಯಲ್ಲಿ ದರೋಡೆಕೋರರು ಅಟ್ಟಹಾಸ ಮೆರೆಯುತ್ತಿದ್ದಾರೆ. ನಿನ್ನೆ ಮಧ್ಯರಾತ್ರಿ 3 ಗಂಟೆಯಲ್ಲಿ ಊರವರೆಲ್ಲ ಗಾಢ ನಿದ್ರೆಗೆ ಜಾರಿದ್ದಾಗ ಬೊಲೆರೋ ಜೀಪ್ನಲ್ಲಿ ಎಂಟ್ರಿ ಕೊಟ್ಟ ದರೋಡೆಕೋರರು ಮನೆಗೆ ನುಗ್ಗಿ ಅಟ್ಟಹಾಸ ನಡೆಸಿದ್ದಾರೆ. ಕೊಡಲಿ, ತಲ್ವಾರ್, ಕಬ್ಬಿಣದ ರಾಡು ಹಿಡ್ಕೊಂಡು ಮುಸುಕು ಹಾಕೊಂಡು ಬಂದು ಮನೆ ಲೂಟಿ ಮಾಡಿದ್ದಾರೆ. ಅಡ್ಡ ಬಂದ ಮನೆ ಮಾಲೀಕ ಸಂತೋಷ್ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿ ಎತ್ತಿ ಬಿಸಾಕಿದ್ದಾರೆ. ಸಂತೋಷ್ ಪತ್ನಿ ಕಣ್ಣಿಗೆ ಬೀಳ್ತಿದ್ದಂತೆ ತಾಳಿ ಸರ್ವನ್ನೇ ಕಿತ್ಕೊಂಡು ಇರೋದನ್ನೆಲ್ಲ ಲೂಟಿ ಮಾಡಿ ಕಾಲ್ಕಿತ್ತಿದ್ದಾರೆ. ಹಿಂದಿನ ಸೈಡ್ ಡೋರ್ ಇನ್ನೊಂದು ಮನಿ ಐತ್ರಿ ಬಾಜು, ಆ ಕಡೆ ಒತ್ಕೋತ್ ಒಯ್ದು ಮ್ಯಾಗಿನ ಕೆಳಗೆ ಎತ್ತಿ ಕೆಳಗೆ ಒಕ್ಕಟ್ ಬಿಟ್ಟಾರಿ. ಹಾ ರೀ, ಕೆಳಗೆ ಒಕ್ಕಟಿ ನನ್ ಬಲ್ ಬಂದರಿ. ನನ್ ಬಲ್ ಬಂದು ಚಾಕು ತೋರ್ಸಕತನ ನಾ ಅಂಜಿ ಸುಮ್ಮನೆ ಇಟ್ಟೆ ನಿಂತು ಬಿಟ್ಟೆ. ನಿಂದ್ರನದು ನನ್ ಶಾರ್ಟ್ ತೊಳಿ 5 ತೊಲಿದಿತ್ರಿ. ಅದು ಕಸ್ಕೊಂಡು ಹೋಗಿ ಬರೆಯತ್ನ ಚೀರಾಕತನ ನನ್ ಕೆಳಗಿನ ಇಟ್ಟಂಗಿ ತಗೊಂಡು ಇಲ್ಲಿ ತಲೆಗೆ ಹೊಡೆದ್ರಿ. ಹಂತಕರು ಮನೆಯಿಂದ ಹೊರಡುತ್ತಿದ್ದಂತೆ ಭಾಗ್ಯಜ್ಯೋತಿ ಅಕ್ಕಪಕ್ಕದ ಮನೆಯವರಿಗೆಲ್ಲ ಫೋನ್ ಮಾಡಿದ್ದಾರೆ. ಪೊಲೀಸರಿಗೂ ಸುದ್ದಿ ಮುಟ್ಟಿಸಿದ್ರು. ಕಗ್ಗತ್ತಲ ರಾತ್ರಿಯಲ್ಲೇ ಅಖಾಡಕ್ಕಿಳಿದ ಖಾಕಿ ಪಡೆ ತೊಗರಿ ಹೊಲದಲ್ಲಿ ಅಡಗಿ ಕೂತಿದ್ದ ದರೋಡೆಕೋರರಿಗೆ ಗುಂಡಿನ ರುಚಿ ತೋರಿಸಿ ಒಬ್ಬನನ್ನ ಬಂಧಿಸಿದ್ದಾರೆ. ಗುಂಡು ಹಾರಿಸಿದಾಗ ಅವಾಗ ಕತ್ಲಿರೋದ್ರಿಂದ ಅವನು ಅಲ್ಲಿ ಕಂಡು ಬಂದಿಲ್ಲ. ಸೊ ಮತ್ತೆ ಸರ್ಚ್ ಆಪರೇಷನ್ ಕಂಟಿನ್ಯೂ ಇಟ್ಟಿದ್ದಾರೆ. ಸೊ ಬೆಳಗ್ಗೆ ಒಂದು 8:20, 8:25 ಸುಮಾರಿಗೆ ಅಲ್ಲೇ ಸ್ಪಂದನ ಹಾಸ್ಪಿಟಲ್ ಹಿಂದಗಡೆ ಇರುವಂಥ ಹೊಲದಲ್ಲಿ ಅವನು ಪೆಟ್ಟು ಬಿದ್ದಿರೋದ್ರಿಂದ ಅಲ್ಲೇ ನರಳಾಡ್ಕೊಂಡು ಬಿದ್ದಿದ್ದ. ಸೊ ಅವನನ್ನು ತಂದು ಈಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಈಸ್ ಕಂಡೀಷನ್ ಸ್ಟೇಬಲ್ ಇದೆ. ಮಂಗಳೂರು ಸಹಕಾರಿ ಬ್ಯಾಂಕ್ನಲ್ಲಿ 12 ಕೋಟಿ ಲೂಟಿ ಮಾಡಿದ ದರೋಡೆಕೋರರ ಸುಳಿವು ಸಿಕ್ಕಿಲ್ಲ. ಬೀದರ್ನಲ್ಲಿ ಹತ್ಯೆ ಮಾಡಿ 83 ಲಕ್ಷ ದೋಚಿದವರು ಎಲ್ಲಿ ಹೋದ್ರು ಅಂತಾನೂ ಗೊತ್ತಿಲ್ಲ. ಸದ್ಯಕ್ಕೆ ವಿಜಯಪುರ ಮನೆ ದರೋಡೆ ಕೇಸ್ನಲ್ಲಿ ಒಬ್ಬ ಸಿಕ್ಕಿದ್ದಾನೆ ಅನ್ನೋದೇ ಸಮಾಧಾನ. ಕರ್ನಾಟಕ ಈಗ ದರೋಡೆಕೋರರ ನೆಚ್ಚಿನ ತಾಣವಾಗಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೂ ಮುಜುಗರ ತಂದಿದೆ. ಬಿಜೆಪಿ, ಜೆಡಿಎಸ್ ಸೇರಿ ವಿರೋಧ ಪಕ್ಷದವರು ಸಾಮಾಜಿಕ ಜಾಲತಾಣಗಳಲ್ಲಿ ಸರ್ಕಾರದ ಮರ್ಯಾದೆ ಹರಾಜು ಹಾಕ್ತಿದ್ದಾರೆ. ನೋಡೋಣ ಸರ್ಕಾರ, ಪೊಲೀಸ್ ಇಲಾಖೆ ಡಕಾಯಿತರ ಹೆಡೆಮುರಿಯನ್ನ ಹೇಗೆ ಕಟ್ತಾರೆ ಅಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮನೆಗೆ ನುಗ್ಗಿ ಚಾಕು ಇರಿದಂಥವನು ಏನಾದ ಅನ್ನೋದ್ರ ಬಗ್ಗೆ ಮಹಾರಾಷ್ಟ್ರ ಪೊಲೀಸರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ಮನೆ ಕೆಲಸದವರನ್ನೆಲ್ಲ ವಿಚಾರಣೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಬಾಲಿವುಡ್ನ ಪ್ರಮುಖ ನಟ ನಟಿಯರಿಗೂ ಕೂಡ ಭದ್ರತೆ ಹೆಚ್ಚಿಸಲಾಗಿದೆ.
ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಬಹುದೊಡ್ಡ ಅಪಾಯದಿಂದ ಪಾರಾಗಿದ್ದಾರೆ. ಚಾಕು ದಾಳಿಯಿಂದ ಗಾಯಗೊಂಡಿರುವ ಸೈಫ್ ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ಆಪರೇಷನ್ ಬಳಿಕ ಚೇತರಿಸಿಕೊಳ್ತಿದ್ದಾರೆ. ಐಸಿಯುನಿಂದ ವಾರ್ಡ್ಗೆ ಶಿಫ್ಟ್ ಆಗಿದ್ದು ಕುಟುಂಬಸ್ಥರು ಸಂಬಂಧಿಕರು ಲೀಲಾವತಿ ಆಸ್ಪತ್ರೆಗೆ ಭೇಟಿ ಕೊಟ್ಟು ಸೈಫ್ ಅಲಿ ಖಾನ್ ಆರೋಗ್ಯ ವಿಚಾರಿಸಿದ್ರು. ದಾಳಿಯಲ್ಲಿ ಸೈಫ್ ಬೆನ್ನು ಮೂಳೆಯಲ್ಲಿ ಸಿಲುಕಿದ್ದ ಚಾಕು ತುಂಡನ್ನು ವೈದ್ಯರು ಹೊರತೆಗೆದಿದ್ದು ಚಾಕು ಫೋಟೋ ವೈರಲ್ ಆಗಿದೆ. ಪೊಲೀಸರಿಗೆ ಇನ್ನೂ ಸಿಕ್ಕಿಲ್ಲ ಆರೋಪಿ ಸುಳಿವು. ಸೈಫ್ ಡ್ರೈವರ್ ಮನೆ ಕೆಲಸದವರ ವಿಚಾರಣೆ. ಕಪ್ಪು ಬಣ್ಣದ ಟಿ ಶರ್ಟ್ ಬ್ಯಾಗ್ ಧರಿಸಿ ಗುರುವಾರ ತಡರಾತ್ರಿ ಮುಂಬೈನ ಸೈಫ್ ನಿವಾಸಕ್ಕೆ ಆಗಂತುಕ ನುಗ್ಗಿದ್ದ. ನಟ ಸೈಫ್ ಅಲಿ ಖಾನ್ಗೆ 6 ಬಾರಿ ಚಾಕುವಿನಿಂದ ಚುಚ್ಚಿ ಮೆಟ್ಟಿಲುಗಳ ಮೂಲಕ ಇಳಿದು ಹೋಗ್ತಿರುವ ಆರೋಪಿಯ ಸಿಸಿಟಿವಿ ದೃಶ್ಯವನ್ನ ಪೊಲೀಸರು ರಿಲೀಸ್ ಮಾಡಿದ್ದಾರೆ. ಆದರೆ ಈವರೆಗೆ ಪೊಲೀಸರ ಕೈಗೆ ಆರೋಪಿ ಸಿಕ್ಕಿಬಿದ್ದಿಲ್ಲ. ಮಧ್ಯರಾತ್ರಿ ಸೈಫ್ ಮನೆಯಿಂದ ಹೊರಬಿದ್ದಿದ್ದ ದುಷ್ಕರ್ಮಿ ಬಾಂದ್ರಾ ರೈಲ್ವೆ ಸ್ಟೇಷನ್ಗೆ ಹೋಗಿರುವ ಮಾಹಿತಿ ಸಿಕ್ಕಿದೆ. ಮತ್ತೆ ಅಲ್ಲಿಂದ ಎಲ್ಲಿಗೆ ಹೋದ ಅನ್ನೋ ಸುಳಿವು ಪೊಲೀಸರಿಗೆ ಸಿಕ್ಕಿಲ್ಲ. ಬಿಗಿ ಭದ್ರತೆ ಇದ್ದರೂ ಆಗಂತುಕ ಸೈಫ್ ಮನೆ ಪ್ರವೇಶಿಸಿದ್ದು ಹೇಗೆ ಅಂತ ಅನುಮಾನಗೊಂಡಿರುವ ಪೊಲೀಸರು ಮನೆ ಕೆಲಸದವರನ್ನ ಠಾಣೆಗೆ ಕರೆತಂದು ವಿಚಾರಣೆ ನಡೆಸುತ್ತಿದ್ದಾರೆ. ಸೈಫ್ ಕಾರ್ ಡ್ರೈವರ್ನು ಕೂಡ ವಿಚಾರಣೆ ಮಾಡಿದ್ರು. ಬಾಂದ್ರಾ ಪೊಲೀಸರಿಂದ ಶಂಕಿತನ ವಿಚಾರಣೆ. ಸೈಫ್ಗೆ ಚಾಕು ಚುಚ್ಚಿದ್ದ ದುಷ್ಕರ್ಮಿಯನ್ನೇ ಹೋಲುವ ಶಂಕಿತ ವ್ಯಕ್ತಿಯೊಬ್ಬನನ್ನ ಬಾಂದ್ರಾ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಶಂಕಿತನನ್ನ ಠಾಣೆಗೆ ಕರೆತಂದು ತೀವ್ರ ವಿಚಾರಣೆ ಮಾಡಿದ್ರು. ಆದ್ರೆ ಆ ವ್ಯಕ್ತಿ ಕೃತ್ಯ ಎಸಗಿಲ್ಲ ಅಂತ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಘಟನೆಯನ್ನ ಗಂಭೀರವಾಗಿ ತೆಗೆದುಕೊಂಡಿರುವ ಮುಂಬೈ ಪೊಲೀಸರು ಆರೋಪಿ ಪತ್ತೆಗೆ 20 ತಂಡಗಳ ಮೂಲಕ ತನಿಖೆ ಕೈಗೊಂಡಿದ್ದಾರೆ. ಇವತ್ತು ಕೂಡ ನಟ ಸೈಫ್ ಅಲಿ ಖಾನ್ ನಿವಾಸಕ್ಕೆ ಆಗಮಿಸಿದ್ದ ಪೊಲೀಸರು ಪರಿಶೀಲನೆ ಮಾಡಿದ್ರು. ಸಿಸಿಟಿವಿ ದೃಶ್ಯಗಳನ್ನ ಪರಿಶೀಲಿಸಿ ಆರೋಪಿಯ ಬೆರಳಚ್ಚು ಸಂಗ್ರಹಿಸಿದ್ರು. ಅಕ್ಕಪಕ್ಕದ ನಿವಾಸಿಗಳಿಂದಲೂ ಮಾಹಿತಿ ದಾಖಲಿಸಿಕೊಂಡ್ರು. ಸಾವಿರಾರು ಕೋಟಿ ಕುಬೇರ ಬಾಲಿವುಡ್ನ ಹೆಸರಾಂತ ನಟ ಸೈಫ್ ಅಲಿ ಖಾನ್ ಮೇಲಿನ ದಾಳಿಯಿಂದ ಇಡೀ ಚಿತ್ರರಂಗವೇ ಬೆಚ್ಚಿ ಬಿದ್ದಿರೋದಂತೂ ಸತ್ಯ. ಸಲ್ಮಾನ್ ಶಾರುಖ್ ಖಾನ್ಗೂ ಭದ್ರತೆ ಹೆಚ್ಚಳ. ಸೈಫ್ ಅಲಿ ಖಾನ್ ಮನೆಗೆ ನುಗ್ಗಿ ಚಾಕುಗಿರಿದ ಪ್ರಕರಣದಲ್ಲಿ ಆರೋಪಿ ಪತ್ತೆಯಾಗಿಲ್ಲ. ಇನ್ನೊಂದು ಕಡೆ ಸಲ್ಮಾನ್ ಖಾನ್ಗೆ 2 ವರ್ಷದಿಂದ ಜೀವ ಬೆದರಿಕೆ ಇದ್ದು ಗನ್ಮ್ಯಾನ್ಗಳನ್ನು ನೀಡಲಾಗಿತ್ತು. ಈಗ ಭದ್ರತೆಯನ್ನು ಮತ್ತಷ್ಟು ಹೆಚ್ಚಿಸಲಾಗಿದೆ. ಇನ್ನೊಂದು ಕಡೆ ನಟ ಶಾರುಖ್ ಖಾನ್ಗೂ ಭದ್ರತೆ ಹೆಚ್ಚಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಹಗ್ಗಜಗ್ಗಾಟಕ್ಕೆ ಖರ್ಗೆ ಅವರ ಎಂಟ್ರಿ ಆಗಿದೆ. ಕುರ್ಚಿ ವಿಚಾರದಲ್ಲಿ ಕಚ್ಚಾಡೋದನ್ನ ಬಿಡಿ, ಎಲ್ಲರೂ ಕೂಡ ಬಾಯಿ ಮುಚ್ಚಿಕೊಂಡು ಇರಬೇಕು, ಕೊಟ್ಟ ಕೆಲಸ ಮಾಡಿ ಅಂತ ಖಡಕ್ ಎಚ್ಚರಿಕೆಯನ್ನೇ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಸುರ್ಜೇವಾಲಾ ಕೂಡ ಸಂಧಾನ ಸಭೆಯನ್ನ ಬೆಳಗಾವಿಯಲ್ಲಿ ಮಾಡಿದ್ದಾರೆ. ಮೊದಲ ಕೊಟ್ಟಂತ ಕೆಲಸಗಳನ್ನ ಮಾಡಿ, ನಾನಂತೂ ಯಾವುದಕ್ಕೂ ಯಾವ ಸ್ಥಾನಕ್ಕೂ ಹೂಡಿಕೊಂಡು ಹೋದವನಲ್ಲ. ಕಾಂಗ್ರೆಸ್ನಲ್ಲಿ ಅಧ್ಯಕ್ಷರ ಹುದ್ದೆ ಬದಲಾವಣೆ ಚರ್ಚೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿದ್ದ ಭಿನ್ನಾಭಿಪ್ರಾಯಗಳಿಗೆ ಮದ್ದು ಅರಿಯಲು ಇವತ್ತು ರಾಜ್ಯಕ್ಕೆ ರಣದೀಪ್ ಸುರ್ಜೇವಾಲಾ ಆಗಮಿಸಿದ್ರು. ಬೆಳಗಾವಿಯಲ್ಲಿ ಸಭೆ ಮೇಲೆ ಸಭೆ ಮಾಡಿ ಕೆಪಿಸಿಸಿ ಅಧ್ಯಕ್ಷರ ಕುರ್ಚಿ ಬಗ್ಗೆ ಎಲ್ಲೂ ಯಾರೂ ಮಾತನಾಡದಂತೆ ಖಡಕ್ ಎಚ್ಚರಿಕೆ ಕೊಟ್ಟು ಸಂಧಾನ ಮಾಡುವ ಪ್ರಯತ್ನವನ್ನು ಮಾಡಿದ್ರು. ಖಾಸಗಿ ಹೋಟೆಲ್ನಲ್ಲಿ ಸುರ್ಜೇವಾಲಾರನ್ನ ಭೇಟಿಯಾದ ಡಿಕೆ ಸುರೇಶ್ ಉಪಹಾರ ಸೇವಿಸುತ್ತಾ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಚರ್ಚಿಸಿದ್ರು. ಬಳಿಕ ಸುರ್ಜೇವಾಲಾ ಜೊತೆ ಒಂದೇ ಕಾರಲ್ಲಿ ಡಿಕೆ ಸುರೇಶ್ ಸಚಿವ ಸತೀಶ್ ಜಾರಕಿಹೊಳಿ ತೆರಳಿದ್ರು. ಈ ಮೂಲಕ ಗಾಂಧಿ ಭಾರತ್ ಕಾರ್ಯಕ್ರಮಕ್ಕೂ ಮುನ್ನ ಸಿಎಂ ಕುರ್ಚಿ, ಅಧ್ಯಕ್ಷಗಿರಿ, ನಾಯಕತ್ವ ಬದಲಾವಣೆ ಗೊಂದಲಗಳಿಗೆ ತೆರೆ ಎಳೆಯುವ ಪ್ರಯತ್ನ ಮಾಡಿದ್ರು. ಸದ್ಯಕ್ಕೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇಲ್ಲ, ಸತೀಶ್ಗೆ ನೋಟಿಸ್ ನೀಡಿಲ್ಲ ಅಂದ್ರು ಸುರ್ಜೇವಾಲಾ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಕಿಚ್ಚು ಹಚ್ಚಿರುವ ಸಚಿವ ಸತೀಶ್ ಜಾರಕಿಹೊಳಿಗೆ ನೋಟಿಸ್ ನೀಡಿ ಕ್ರಮ ಕೈಗೊಳ್ಳುತ್ತೀವಿ ಅಂದಿದ್ರು ಡಿಕೆ ಶಿವಕುಮಾರ್. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ರಣದೀಪ್ ಸುರ್ಜೇವಾಲಾ ಸದ್ಯಕ್ಕೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇಲ್ಲ ಎಂದಿದ್ದಾರೆ. ಅಲ್ಲದೆ ಸತೀಶ್ ಜಾರಕಿಹೊಳಿಗೆ ಯಾವುದೇ ನೋಟಿಸ್ ನೀಡಲ್ಲ ಅಂದ್ರು. ना किसी मिनिस्टर को, ना किसी और व्यक्ति को, और कोई कारण भी नहीं है. तो इस प्रकार की भाजपा द्वारा प्रायोजित बेबुनियाद बातों पर विश्वास मत करिए.
अध्यक्ष का बदलाव का चर्चा चालू है क्या सर? मैंने अभी आपको बताया कि केपीसीसी के अध्यक्ष आ रहे हैं, तो बदलाव होता तो आ क्यों रहे होते। ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಕೆಪಿಸಿಸಿ ಅಧ್ಯಕ್ಷರ ಬಗ್ಗೆ ಬಹಿರಂಗ ಹೇಳಿಕೆ ಕೊಡ್ತಿರೋರಿಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ನಿಮಗೆ ಕೊಟ್ಟ ಕೆಲಸ ಮೊದಲು ಮಾಡಿ ಆಮೇಲೆ ಮಾತಾಡಿ ಅಂತ ಹೇಳಿದ್ದಾರೆ. ಯಾವಾಗ ಏನ್ ನಿರ್ಣಯ ತಗೊಳ್ಬೇಕು ಅದು ನಮಗೆ ಬಿಟ್ಟಿದ್ದು. ಮೊದಲ ಕೊಟ್ಟಂತ ಕೆಲಸಗಳನ್ನ ಮಾಡಿ ಜನರಿಗೆ ಅಭಿವೃದ್ಧಿ ಕಡೆ ಒಯ್ದು ಮತ್ತು ಪಕ್ಷಕ್ಕೆ ಬಲ ತಂದು ಆ ಕೆಲಸ ಮೊದಲು ಮಾಡಲಿ. ಇವೆಲ್ಲ ಮಾತಾಡ್ತಕ್ಕಂಥದ್ದು ಇದರಲ್ಲಿಂದು ಏನು ಪ್ರಯೋಜನ ಆಗೋದಿಲ್ಲ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದು, ನಾನು ಯಾವ ಸ್ಥಾನ ಹುಡುಕಿಕೊಂಡು ಹೋದವನಲ್ಲ, ಹುಡುಕಿಕೊಂಡು ಹೋದರೂ ಸಿಗುವ ಸ್ಥಾನ ಅಲ್ಲ, ನನ್ನ ಬಾಯಿ ಸೇರಿ ಎಲ್ಲರೂ ಬೀಗ ಹಾಕಬೇಕು ಎಂದು ದೆಹಲಿ ನಾಯಕರು ಹೇಳಿದ್ದಾರೆ ಅಂದಿದ್ದಾರೆ. ನಾನಂತೂ ಯಾವುದಕ್ಕೂ ಯಾವ ಸ್ಥಾನಕ್ಕೂ ಹುಡುಕೊಂಡು ಹೋದವನಲ್ಲ. ಇದು ಹುಡ್ಕೊಂಡು ಹೋಗೋದು ಸಿಗೋ ಸ್ಥಾನಗಳಲ್ಲ. ಇದು ಯಾರಿಗೇ ಆಗಲಿ ಆಫರ್ ಮಾಡಬೇಕು. ಅವರಲ್ಲಿರೋ ನಾಯಕತ್ವದ ಗುಣ, ಸಂಘಟನೆ ಗುಣ ಗಮನದಲ್ಲಿಟ್ಕೊಂಡು ಆಫರ್ ಮಾಡ್ತಾರೆ. ಇದು ನಮ್ಮ ಪಾರ್ಟಿಲಿ ಈಗ ನನ್ನ ಬಾಯಿ ಸೇರಿ ಬೀಗ ಹಾಕಬೇಕು ಅಂತ ಡೆಲ್ಲಿಯವರು ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು. ಅವರ ಮಾರ್ಗದರ್ಶನದಲ್ಲಿ, ನಮ್ಮ ಪಕ್ಷದ ವರಿಷ್ಠ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕಾರ್ಯಕರ್ತರಾಗಿ ನಾವೆಲ್ಲ ದುಡಿದಿದ್ದೇವೆ. ಹೈಕಮಾಂಡ್ ವಾರ್ನಿಂಗ್ ಮಧ್ಯೆಯೂ ಸಚಿವ ಸತೀಶ್ ಜಾರಕಿಹೊಳಿ ಆಪ್ತ ಶಾಸಕ ಆಸಿಫ್ ಸೇಠ್ ಟೂರ್ ಹೇಳಿಕೆ ಸಂಚಲನ ಮೂಡಿಸಿದೆ. 15 ಜನ ಕಾಂಗ್ರೆಸ್ ಶಾಸಕರು ದುಬೈ ಪ್ರವಾಸ ಮಾಡ್ತೇವೆ ಅಂತ ಆಸಿಫ್ ಸೇಠ್ ಹೇಳಿದ್ದಾರೆ. ಒಟ್ನಲ್ಲಿ ಕಾಂಗ್ರೆಸ್ನಲ್ಲಿನ ಕುರ್ಚಿ ಕಚ್ಚಾಟಕ್ಕೆ ಸುರ್ಜೇವಾಲಾ ಅರೆದ ಮದ್ದು ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ದೆಹಲಿಯಲ್ಲಿ ಚುನಾವಣೆ ಘೋಷಣೆ ಆಗಿದ್ದು ಗ್ಯಾರಂಟಿಗಳ ಸುಗ್ಗಿ ಶುರುವಾಗಿದೆ. ಆಮ್ ಆದ್ಮಿ ಪಾರ್ಟಿ ಯಥಾಪ್ರಕಾರವಾಗಿ ತನ್ನ ಗ್ಯಾರಂಟಿಗಳನ್ನು ಮುಂದುವರಿಸಿದೆ. ಕಾಂಗ್ರೆಸ್ನವರು ಕೂಡ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು ಕರ್ನಾಟಕದ ರೀತಿಯಲ್ಲಿಯೇ ಬೇರೆ ರಾಜ್ಯಗಳಲ್ಲೂ ಕೂಡ ಅವರು ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಿದ್ದಾರೆ. ಇಷ್ಟು ದಿವಸ ಗ್ಯಾರಂಟಿಯನ್ನು ಟೀಕಿಸ್ತಾ ಇದ್ದಂತಹ ಬಿಜೆಪಿಯ ಪ್ರಣಾಳಿಕೆಯಲ್ಲೂ ಕೂಡ ಗ್ಯಾರಂಟಿಗಳ ಘೋಷಣೆ ಆಗಿದೆ. 3 ಪಕ್ಷಗಳ ಗ್ಯಾರಂಟಿಗಳನ್ನು ಕೂಡ ನಿಮಗೆ ತೋರಿಸ್ತೀನಿ. ದೆಹಲಿ ಅಖಾಡದಲ್ಲಿ ಗ್ಯಾರಂಟಿಗಳ ಆರ್ಭಟ. ದೆಹಲಿ ವಿಧಾನಸಭಾ ಚುನಾವಣಾ ಅಖಾಡದಲ್ಲಿ ಗ್ಯಾರಂಟಿಗಳ ಅಬ್ಬರ ಜೋರಾಗಿದೆ. ಜಿದ್ದಾಜಿದ್ದಿಗೆ ಬಿದ್ದಿರುವ ಆಪ್, ಕಾಂಗ್ರೆಸ್, ಬಿಜೆಪಿ ಉಚಿತ ಕೊಡುಗೆಗಳ ಮೊರೆ ಹೋಗಿವೆ. ನಾವ ನೀವ ಎಂಬಂತೆ 3 ಪಕ್ಷಗಳಿಂದಲೂ ಬಂಪರ್ ಗ್ಯಾರಂಟಿಗಳ ಮೂಲಕ ಮತದಾರರಿಗೆ ಗಾಳ ಹಾಕಲಾಗ್ತಿದೆ. ವಿಕಸಿತ ದೆಹಲಿ ಹೆಸರಲ್ಲಿ ಇವತ್ತು ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಬಿಜೆಪಿ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ರು. ಬಡ ಮಹಿಳೆಯರಿಗೆ, ಗರ್ಭಿಣಿಯರಿಗೆ ಭರ್ಜರಿ ಆಫರ್ಗಳನ್ನ ಕೊಟ್ಟು ಕಾಂಗ್ರೆಸ್ ಆಪ್ ಗ್ಯಾರಂಟಿಗಳಿಗೆ ಕೌಂಟರ್ ಕೊಟ್ಟಿದ್ದಾರೆ. ಹಾಗಾದ್ರೆ ಆಪ್, ಕಾಂಗ್ರೆಸ್, ಬಿಜೆಪಿ 3 ಪಕ್ಷಗಳ ಗ್ಯಾರಂಟಿಗಳೇನಂತ ನೋಡೋದಾದ್ರೆ, ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಪಕ್ಷ ಮಹಿಳೆಯರಿಗೆ ಮಹಿಳಾ ಸಮ್ಮಾನ್ ಯೋಜನೆ ಅಡಿ ಈಗ ನೀಡುತ್ತಾ ಇರುವ ₹1000 ಹಣವನ್ನ ₹2,100 ಹೆಚ್ಚಿಸುವ ಭರವಸೆ ನೀಡಿದೆ. ಪ್ಯಾರಿ ದೀದಿ ಯೋಜನೆ ಮೂಲಕ ಪ್ರತಿ ತಿಂಗಳು ಮಹಿಳೆಯರಿಗೆ ₹2,500 ಕೊಡ್ತೀವಿ ಅಂತ ಕಾಂಗ್ರೆಸ್ ಹೇಳಿದೆ. ಬಿಜೆಪಿ ಕೂಡ ಮಹಿಳೆಯರಿಗೆ ₹2,500 ನೀಡುವ ಮಹಿಳಾ ಸಮೃದ್ಧಿ ಯೋಜನೆ ಘೋಷಿಸಿದೆ. 20,000 ಲೀಟರ್ವರೆಗೂ ಉಚಿತ ನೀರು ಕೊಡುವ ಭರವಸೆಯನ್ನ ಆಪ್ ಕೊಟ್ಟಿದೆ. 300 ಯೂನಿಟ್ವರೆಗೆ ಫ್ರೀ ಕರೆಂಟ್, ₹500 ಎಲ್ಪಿಜಿ ಸಿಲಿಂಡರ್ ಕೊಡ್ತೀವಿ ಅಂತ ಕಾಂಗ್ರೆಸ್ ಘೋಷಿಸಿದೆ. ಎಲ್ಪಿಜಿ ಸಿಲಿಂಡರ್ಗೆ ₹500 ಸಬ್ಸಿಡಿ ಕೊಡ್ತೀವಿ ಅಂತ ಬಿಜೆಪಿ ಘೋಷಿಸಿದೆ. ಅರ್ಚಕರಿಗೆ ಕೇಜ್ರಿವಾಲ್ ಮಾಸಿಕ 18,000 ಗೌರವಧನದ ಭರವಸೆ ನೀಡಿದ್ದಾರೆ. ನಿರುದ್ಯೋಗಿ ಯುವಕರಿಗೆ ₹8,500 ಕೊಡ್ತೀವಿ ಅಂತ ಕಾಂಗ್ರೆಸ್ ಘೋಷಿಸಿದೆ. ಗರ್ಭಿಣಿಯರಿಗೆ ₹21,000 ಸಹಾಯಧನ ಕೊಡ್ತೀವಿ ಅಂತ ಬಿಜೆಪಿ ಘೋಷಿಸಿದೆ. ಆಮ್ ಆದ್ಮಿ ಪಾರ್ಟಿ 60 ವರ್ಷ ಮೇಲ್ಪಟ್ಟ ಹಿರಿಯರಿಗೆ ಯಾವುದೇ ಮಿತಿ ಇಲ್ಲದೆ ಉಚಿತ ಚಿಕಿತ್ಸೆ ನೀಡುವ ಸಂಜೀವಿನಿ ಯೋಜನೆ ಘೋಷಿಸಿದೆ. ಕಾಂಗ್ರೆಸ್ ಕೂಡ ಜೀವನ ಲಕ್ಷ್ಯ ಯೋಜನೆ ಘೋಷಿಸಿದ್ದು 25 ಲಕ್ಷದವರೆಗೆ ಉಚಿತ ಆರೋಗ್ಯ ವಿಮೆ ಕೊಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ತಿಳಿಸಿದೆ. ಬಿಜೆಪಿ ಆಯುಷ್ಮಾನ್ ಭಾರತ್ ಯೋಜನೆ ಅಡಿ ಆರೋಗ್ಯ ರಕ್ಷಣೆಗೆ ₹50,000 ಕೊಡ್ತೀವಿ ಅಂತ ಸಂಕಲ್ಪ ಮಾಡಿದೆ. ಆಟೋ ಚಾಲಕರ ಕುಟುಂಬಕ್ಕೆ ವಾರ್ಷಿಕ 10 ಲಕ್ಷದ ಜೀವ ವಿಮೆ, 5 ಲಕ್ಷದ ಅಪಘಾತ ವಿಮೆ ಘೋಷಿಸಿದೆ ಆಪ್. ಅಂಗವಿಕಲರಿಗೆ ಸಹಾಯಧನ ಹೆಚ್ಚಳ ಮಾಡುವುದಾಗಿ ಕಾಂಗ್ರೆಸ್ ಘೋಷಿಸಿದೆ. ಹಿರಿಯ ನಾಗರಿಕರಿಗೆ ₹3,000 ಪಿಂಚಣಿ ಘೋಷಿಸಿದೆ ಬಿಜೆಪಿ. ಕೊನೆ ದಿನ ನಾಮಪತ್ರ ಸಲ್ಲಿಸಿದ ಅಭ್ಯರ್ಥಿಗಳು. ನಾಮಪತ್ರ ಸಲ್ಲಿಕೆಗೆ ಇವತ್ತು ಕೊನೆ ದಿನ ಆಗಿತ್ತು. ಹಾಗಾಗಿ ಇವತ್ತು ದೆಹಲಿಯಲ್ಲಿ ನಾಮಪತ್ರ ಭರಾಟೆ ಜೋರಾಗಿತ್ತು.
ಬೃಹತ್ ರ್ಯಾಲಿಗಳ ಮೂಲಕ ಶಕ್ತಿ ಪ್ರದರ್ಶನ ಮಾಡಿ ಚುನಾವಣಾ ಅಧಿಕಾರಿಗಳಿಗೆ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ರು. ನವದೆಹಲಿ ಕ್ಷೇತ್ರದಲ್ಲಿ ಅರವಿಂದ್ ಕೇಜ್ರಿವಾಲ್ ಎದುರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶೀಲಾ ದೀಕ್ಷಿತ್ ಅವರ ಮಗ ಕಣಕ್ಕಿಳಿದಿದ್ದಾರೆ. ಸಂದೀಪ್ ದೀಕ್ಷಿತ್ ಪರವಾಗಿ ಸೋಮವಾರ ರಾಹುಲ್ ಗಾಂಧಿ ಪ್ರಚಾರ ಮಾಡಲಿದ್ದಾರೆ. ಪ್ರಧಾನಿ ಮೋದಿಗೆ ಪತ್ರ ಬರೆದ ಕೇಜ್ರಿವಾಲ್, ದೆಹಲಿ ನಗರದ ಮೆಟ್ರೋದಲ್ಲಿ ಪ್ರಯಾಣಿಸುವ ವಿದ್ಯಾರ್ಥಿಗಳಿಗೆ 50% ರಿಯಾಯಿತಿಯನ್ನ ಅನುಮೋದಿಸುವಂತೆ ಪ್ರಧಾನಿ ನರೇಂದ್ರ ಮೋದಿಗೆ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಪತ್ರ ಬರೆದಿದ್ದಾರೆ. ರಿಯಾಯಿತಿಯಿಂದ ಉಂಟಾಗುವ ನಷ್ಟವನ್ನ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಎರಡೂ ಸರ್ಕಾರಗಳು ಭರಿಸಬೇಕಂತ ಮನವಿ ಮಾಡಿದ್ದಾರೆ. ಯಾವ ಪಕ್ಷದ ಗ್ಯಾರಂಟಿಗಳು ವರ್ಕೌಟ್ ಆಗುತ್ತೆ ಅನ್ನೋದು ಫೆಬ್ರವರಿ 5ರ ಬಳಿಕ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ 300 ಕೋಟಿ ಮೌಲ್ಯದ 142 ಸ್ಥಿರಾಸ್ತಿ ಮುಟ್ಟುಗೋಲು ಹಾಕಿಕೊಂಡಿದೆ. ಅಕ್ರಮವಾಗಿ ಮೂಡಾದವರು ರಿಯಲ್ ಎಸ್ಟೇಟ್ ಏಜೆಂಟ್ಗಳು, ಉದ್ಯಮಿಗಳಿಗೆ ಹಂಚಿಕೆ ಮಾಡಿದ್ದು ಅಂತ ಇಡಿ ಸ್ಪಷ್ಟಪಡಿಸಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ರನ್ನ ಅವಾಚ್ಯವಾಗಿ ಸಿಟಿ ರವಿ ನಿಂದಿಸಿರೋದಕ್ಕೆ ಸಾಕ್ಷಿ ಸಿಕ್ಕಿದೆ. ಸರ್ಕಾರಿ ಟಿವಿಯಲ್ಲಿ ಅಶ್ಲೀಲ ಪದ ಬಳಸಿರೋದು ದಾಖಲಾಗಿದೆ. ಇನ್ನೊಂದು ಕಡೆ ವಾಯ್ಸ್ ಸ್ಯಾಂಪಲ್ ನೀಡಲ್ಲ ಅಂದಿದ್ದ ರವಿ ಅವರಿಗೆ ಜನಪ್ರತಿನಿಧಿಗಳ ಕೋರ್ಟ್ ವಾಯ್ಸ್ ಸ್ಯಾಂಪಲ್ ಕೊಡಲು ಮೌಖಿಕ ಆದೇಶ ಮಾಡಿದೆ. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಹೈಕೋರ್ಟ್ ಜಾಮೀನು ನೀಡಿತ್ತು. ಇದನ್ನು ಪ್ರಶ್ನಿಸಿ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹಾಕಿದ್ರು. ಈಗ ಜನವರಿ 24ಕ್ಕೆ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸುವುದಾಗಿ ಹೇಳಿದ್ದು ದರ್ಶನ್ ಗ್ಯಾಂಗ್ಗೂ ಸಂಕಷ್ಟ ಶುರುವಾಗಿದೆ. ಯಡಿಯೂರಪ್ಪ ಫೋಕ್ಸೋ ಕೇಸ್ ವಾದ ಪ್ರತಿವಾದ ಮುಕ್ತಾಯವಾಗಿದ್ದು ಹೈಕೋರ್ಟ್ ಆದೇಶ ಕಾಯ್ದಿರಿಸಿದೆ. ಜೊತೆಗೆ ಯಡಿಯೂರಪ್ಪ ಖುದ್ದು ಹಾಜರಿಗೆ ನೀಡಿದ್ದ ವಿನಾಯಿತಿಯನ್ನು ವಿಸ್ತರಿಸಿದ್ದು ಶೀಘ್ರದಲ್ಲಿ ಆದೇಶ ಪ್ರಕಟಿಸುವುದಾಗಿ ಹೇಳಿದೆ. ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧಕ್ಕೆ 2 ವರ್ಷವಾಯಿತು, ಈಗಲೂ ಮುಂದುವರೆದಿದೆ. ಈ ಮಧ್ಯೆ ರಷ್ಯಾ ಸೇನೆಯಲ್ಲಿದ್ದ 12 ಭಾರತೀಯರು ಸಾವನ್ನಪ್ಪಿದ್ದಾರೆ, 16 ಭಾರತೀಯರು ಕಾಣೆಯಾಗಿದ್ದಾರೆ. ಈ ಬಗ್ಗೆ ಭಾರತ ವಿದೇಶಾಂಗ ಇಲಾಖೆ ಸ್ಪಷ್ಟನೆ ಕೊಟ್ಟಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರತಿಷ್ಠಿತ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿ ವಿತರಿಸಿದ್ರು. ಒಲಿಂಪಿಕ್ಸ್ ವಿಜೇತೆ ಮನು ಭಾಕರ್, ವಿಶ್ವ ಚೆಸ್ ಚಾಂಪಿಯನ್ ಡಿ ಗುಕೇಶ್, ಹಾಕಿ ತಂಡದ ನಾಯಕ ಹರ್ಮನ್ ಪ್ರೀತ್ ಸಿಂಗ್, ಪ್ಯಾರಾಲಿಂಪಿಕ್ಸ್ ಪ್ರವೀಣ್ ಕುಮಾರ್ ಖೇಲ್ ರತ್ನ ಪಡೆದರು. ಜೊತೆಗೆ ಅರ್ಜುನ ಪ್ರಶಸ್ತಿಯನ್ನು ಕ್ರೀಡಾಪಟುಗಳಿಗೆ ನೀಡಿ ಗೌರವಿಸಲಾಯಿತು. ಬೆಂಗಳೂರಲ್ಲಿ ಅಮೆರಿಕದ ಕಾನ್ಸುಲೇಟ್ ಕಚೇರಿಯನ್ನ ವಿದೇಶಾಂಗ ಸಚಿವ ಎಸ್ ಜೈಶಂಕರ್, ಡಿಸಿಎಂ ಡಿಕೆ ಶಿವಕುಮಾರ್ ಉದ್ಘಾಟಿಸಿದ್ರು. ಆದರೆ ಕುಮಾರಸ್ವಾಮಿ ಸಿಎಂ ಆದಾಗ ಆಗಿದ್ದು ಈಗ ಯಾರೋ ಕಟ್ಟಿದ ಮನೆಗೆ ಬೇರೆ ಯಾರೋ ಗೃಹ ಪ್ರವೇಶ ಎಂದು ಜೆಡಿಎಸ್ ಟ್ವೀಟ್ ಮಾಡಿದೆ. ಅಲ್ ಖಾದಿರ್ ಟ್ರಸ್ಟ್ ಹೆಸರಲ್ಲಿ 6,478 ಕೋಟಿ ಹಗರಣ ಆಗಿತ್ತು. ಈ ಕೇಸ್ನಲ್ಲಿ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್, ಅವರ ಪತ್ನಿ ಬುಷ್ರಾ ಬೀಬಿ ಅಪರಾಧಿಗಳು ಅಂತ ಸಾಬೀತಾಗಿದೆ. ಇಮ್ರಾನ್ಗೆ 14 ವರ್ಷ ಹಾಗೂ ಪತ್ನಿಗೆ 7 ವರ್ಷ ಜೈಲು ಶಿಕ್ಷೆ ವಿಧಿಸಿದೆ ಪಾಕಿಸ್ತಾನ ಕೋರ್ಟ್. ಕೆನಡಾ ಪ್ರಧಾನಿ ಹುದ್ದೆಗೆ ಕನ್ನಡಿಗ ಚಂದ್ರ ಆರ್ಯ ನಾಮಪತ್ರ ಸಲ್ಲಿಸಿದ್ದಾರೆ. ತುಮಕೂರು ಜಿಲ್ಲೆ ಸಿರಾ ತಾಲೂಕಿನ ದ್ವಾರಾಳು ಗ್ರಾಮದ ಚಂದ್ರ ಆರ್ಯ ಕೆನಡಾದಲ್ಲಿ ಸಂಸತ್ ಸದಸ್ಯರಾಗಿದ್ದು ಸಂಸದರಾದಾಗ ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಐತಿಹಾಸಿಕ ಮಹಾಕುಂಭಮೇಳ 5ನೇ ದಿನಕ್ಕೆ ಕಾಲಿಟ್ಟಿದೆ. 5ನೇ ದಿನ ಸರಿಸುಮಾರು 3 ಕೋಟಿ ಜನ ಪವಿತ್ರ ತೀರ್ಥ ಸ್ನಾನ ಮಾಡಿದ್ರು. ಲಕ್ಷ ಲೆಕ್ಕದಲ್ಲಿ ವಿದೇಶಿ ಭಕ್ತರು ಪುಣ್ಯ ಸ್ನಾನದಲ್ಲಿ ಭಾಗಿಯಾಗಿದ್ರು. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮ್ 9. ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.